ನಮಸ್ಕಾರ. ನಾನಿವತ್ತು ಮೊಸರಿನ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ದಂಟು, ಪಾಲಕು, ಚಕ್ಕೋತ ಮತ್ತು ಮೆಂತ್ಯ ಸೊಪ್ಪು. ನಾನು ಇದನ್ನು ಎಲ್ಲ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನ ತುರಿನೂ ತೊಗೊಂಡಿದ್ದೀನಿ. ನಿಮಗೆಲ್ಲ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇವಾಗ ನಾನು ಈ ಸೊಪ್ಪನ್ನೆಲ್ಲ ನಾನು ತೊಗೊಂಡಿದ್ದೀನಲ್ಲ, ಇದನ್ನೆಲ್ಲ 2-3 ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ಇದಕ್ಕೆ ನಮ್ಮ ಮೊಸಪ್ಪು ಸಾರಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ ಮತ್ತು ಕುಕ್ಕರ್ಗೆ ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅದಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಅವರೇ ಬೇಳೆ ಬೇಕಾದರೂ ಹಾಕ್ಕೋಬೋದು. ಈಗ ನಾನು ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ, ಬೆಳ್ಳುಳ್ಳಿ ಎಲ್ಲನೂ ಸಹಿತ ಒಟ್ಟಿಗೆ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಧನಿಯದ ಪುಡಿ ಹಾಕಿದ್ರೆ ಸಾರು ಒಂಥರ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ತೆಂಗಿನ ತುರಿನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನ ತುರಿ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಸೊಪ್ಪೆಲ್ಲ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಸೊಪ್ಪೆಲ್ಲ ಬೆಂದಿದೆ. ಇದೆಲ್ಲ ಸ್ವಲ್ಪ ಹೊತ್ತು ಹಾರಕ್ಕಿಡ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಈ ಥರ ಬೆಂದ ಸಾರು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಬೆಂದಿದೆ. ಇದೆಲ್ಲ ಬೆಂದು ಆರಾದಮೇಲೆ ನಾನು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತೀನಿ. ಅಂದರೆ ತೆಂಗಿನ ತುರಿ ಮತ್ತು ಧನಿಯಾ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಇವಾಗ ಇದನ್ನೆಲ್ಲ ಹಾಕ್ಕೊಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಿಕ್ಸಿಗಿಂತ ಒಳ್ಕಲಲ್ಲಿ ಹಾಕಿ ರುಬ್ಕೊಂಡ್ರೆ ಸಾರಿನ ಟೇಸ್ಟಾಗಿ ಬರುತ್ತೆ. ನಾನು ಇವಾಗ ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಅಂದರೆ ಹುಳಿ ಪುಡಿ ಹಾಕ್ಕೊಳ್ತೀವಲ್ಲ, ಅಂದರೆ ಮೂಲಂಗಿ ಸಾರು, ನುಗ್ಗೆಕಾಯಿ ಸಾರೆಲ್ಲ ಮಾಡ್ತೀವಲ್ಲ, ಆ ಹುಳಿ ಪುಡಿ ಅದನ್ನು ಹಾಕ್ಕೊಂಡು ಮಾಡಿದ್ರೆ ಸಾರು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಸೊಪ್ಪು ಎಲ್ಲ ಇತ್ತಲ್ಲ, ಅದೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಕ್ಲೀನಾಗಿ ನಾನು ರುಬ್ಕೊಳ್ತಿದ್ದೀನಿ. ಇವಾಗ ನೋಡಿ, ಇದು ಸೊಪ್ಪಿಂದು ಶೋಧಿಸಿರೋ ಅಂಥ ನೀರು ಸಹಿತ ಇದೆ. ಇವೆಲ್ಲ ಹಾಕ್ಕೊಟ್ಟು ರುಬ್ಕೊಂಡ್ಮೇಲೆ ನಾನು ಇದೆಲ್ಲ ಫುಲ್ಲು ರುಬ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಮತ್ತು ಒಳ್ಕಲಲ್ಲೂ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ನುಣ್ಣಗಿಂತ ಇನ್ನೂ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೂ ಸಹಿತ ಸಾರು ಟೇಸ್ಟಿಯಾಗಿ ಬರುತ್ತೆ. ಇವೆಲ್ಲ ನಾನು ರುಬ್ಬಿಟ್ಕೊಂಡ್ಮೇಲೆ ಈ ನೀರು ಎಲ್ಲ ಒಂದು ತಪ್ಪಲೆಯಲ್ಲಿ ನಾನು ನೀರು ಹಾಕ್ಕೊಂಡು ಈ ಖಾರನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ತಿರುಗಿಸ್ಬಿಟ್ಟು ಅದರಲ್ಲಿರೋ ಅಂಥದ್ದನ್ನು ಸಹಿತ ಕ್ಲೀನಾಗಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೇ ಸರ್ತಿ ಕ್ಲೀನಾಗಿ ಬೇಯಕ್ಕಿಡ್ತೀನಿ. ನೋಡಿ, ಈ ಥರ ಸ್ವಲ್ಪ ತರ್ತರಿಯಾಗಿದೆ. ಈ ಥರ ಇದ್ದರೆ ಸಾರು ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಹುಳಿ ಪುಡಿ ಹಾಕಬೇಕು. ಮತ್ತು ಇದಕ್ಕೆ ನಾನು ಒಗ್ಗರಣೆಗೆ ಒಂದು ಸಣ್ಣ ಇದರಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಸ್ವಲ್ಪ ಎಸ್ಲನ್ನ ಕಟ್ ಮಾಡಿ ಸ್ವಲ್ಪ ಚೆಚ್ಚಿಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಸಾರು ಟೇಸ್ಟಿಯಾಗಿ ಬರುತ್ತೆ. ನಾನಿವಾಗ ಇದಕ್ಕೆ ಸಾಸಿವೆ ಎಲ್ಲ ಹಾಕಾದ್ಮೇಲೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಈ ಥರ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈ ಥರ ಒಗ್ಗರಣೆ ಕೊಟ್ಟಮೇಲೆ ಇದನ್ನು ನಾನು ತಪ್ಪಲೆನಲ್ಲಿ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಾರನ್ನ ಕಾಯಕ್ಕಿಡ್ತೀನಿ. ಇವಾಗ ಸಾರು ಕಾದ್ಮೇಲೆ ಇದಕ್ಕೆ ಮುದ್ದೆ ಮತ್ತು ಅನ್ನಕ್ಕೆಲ್ಲ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ನೀವು ಈ ಸಾರನ್ನ ಮಾಡಾದ್ಮೇಲೆ ನನಗೆ ಈ ರೀತಿ ಆಯಿತು ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ. ನಾನು ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವು ಊರಲ್ಲಿ ಮನೆ ಕಟ್ತಾಯಿದ್ದೀವಿ. ಅದಕ್ಕೋಸ್ಕರ ನಾನು ಊರಿಗೆ ಇಲ್ಲಿಗೆ ಓಡಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಇದಕ್ಕೆ ಸಾರಿಗೆ ನಾನು ಉಪ್ಪಾಕಿ ಬೇಯಕ್ಕಿಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.